ದೈವಭಕ್ತಿಯಾಗಿದ್ದ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಕೂಡ ದೇವರ ಸನ್ನಿಧಿಯ ಸನಿಹದಲ್ಲೇ ನಡೆಯಲಿದೆ. ಹುಟ್ಟೂರಿನಲ್ಲೇ ನಾಳೆ ಅಂತ್ಯಕ್ರಿಯೆ ನಡೆಯಲಿದ್ದು, ದೇವೇಗೌಡರ ತೋಟದಲ್ಲಿ ಅಂತಿಮ ಸಿದ್ಧತೆಗಳು ನಡೆದಿವೆ. ಇದರ ನಡುವೆ ಹಾಸನ ಜಿಲ್ಲೆಯಲ್ಲಿ 2 ದಿನ ಮದ್ಯ ಮಾರಾಟ ನಿಷೇಧ ಮಾಡಲಾಗಿದೆ. ಇಷ್ಟದ ತೋಟದಲ್ಲೇ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ. ಇಷ್ಟದ ದೇವರ ನೆರಳಲ್ಲೇ ಅಂತಿಮ ವಿಧಿವಿಧಾನ. ಬೆಂಗಳೂರಿನಿಂದ ಹಾಸನದವರೆಗೂ ಚೆನ್ನಮ್ಮ ಅವರ ಅಂತಿಮ ಯಾತ್ರೆ ನಡೆದರೆ, ಇತ್ತ ಹೊಳೆನರಸೀಪುರ ತಾಲೂಕಿನ ಕ್ಯಾತನಹಳ್ಳಿಯ ತೋಟದಲ್ಲಿ ನಾಳಿನ ಅಂತ್ಯಕ್ರಿಯೆಗೆ ಸಿದ್ಧತೆ ಆಗ್ತಿದೆ. ರಂಗನಾಥ ಸ್ವಾಮಿ ದೇಗುಲದ ಸನಿಹದಲ್ಲಿ ಅಂತ್ಯ ಸಂಸ್ಕಾರ. ಕ್ಯಾತನಹಳ್ಳಿಯ ತೋಟದಲ್ಲಿ ಅಂತಿಮ ಸಿದ್ಧತೆ. ಹುಟ್ಟೂರು ಅಂದ್ರೆ ಎಲ್ಲಿಲ್ಲದ ಪ್ರೀತಿ, ಹುಟ್ಟೂರಿನ ದೇವರು ಅಂದ್ರೆ ಎಲ್ಲಿಲ್ಲದ ಭಕ್ತಿ. ನಿತ್ಯ 7-8 ಗಂಟೆ ದೇವರ ಸನ್ನಿಧಿಯಲ್ಲಿ ಇರ್ತಿದ್ದ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಕೂಡ ತನ್ನಿಷ್ಟದ ದೇವರ ಸನಿಹದಲ್ಲಿ ಆಗ್ತಿದೆ. ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಕ್ಯಾತನಹಳ್ಳಿಯ ರಂಗನಾಥ ಸ್ವಾಮಿ ದೇಗುಲದ ಬೆಟ್ಟದ ತಪ್ಪಲಿನಲ್ಲೇ ದೇವೇಗೌಡ ಅವರ ಜಮೀನು ಇದೆ. ಇದೇ ತೋಟದಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ನಾಳೆ ಅಂತ್ಯ ಸಂಸ್ಕಾರ ನೆರವೇರಲಿದೆ. ವಾಸ್ತು ಪ್ರಕಾರವೇ ಸಮಾಧಿ ಸ್ಥಳ ಗುರುತು ಮಾಡಲಾಗಿದ್ದು, ಜಮೀನಿನ ದಕ್ಷಿಣ ದಿಕ್ಕಿನಲ್ಲಿ ಚೆನ್ನಮ್ಮ ಅಂತ್ಯಕ್ರಿಯೆಗೆ ಸ್ಥಳ ನಿಗದಿ ಮಾಡಲಾಗಿದೆ. ಸಮಾಧಿ ಸ್ಥಳದಲ್ಲಿ ನಿಂತುಕೊಂಡ್ರೆ ರಂಗನಾಥ ಸ್ವಾಮಿ ದೇಗುಲದ ಗೋಪುರ ಕಾಣುತ್ತೆ. ಹೀಗೆ ಕಾಣುವಂತೆ ಸ್ಥಳ ಆಯ್ಕೆ ಮಾಡಲಾಗಿದೆ. ಯಾಕೆ ಈ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತೇಳಿ, ದೇವೇಗೌಡರ ಕುಟುಂಬ ಅಂತ ಹೇಳಿದ್ರೆ ಅತ್ಯಂತ ದೈವ ಭಕ್ತರು. ಇದೇ ಬೆಟ್ಟದ ರಂಗನಾಥ ಸ್ವಾಮಿ ದೇವಾಲಯ ಇರ್ತಕ್ಕಂಥದ್ದು ಮೇಲ್ಗಡೆ ನಾವು ಏನು ನೋಡ್ತಾ ಇದ್ದೀವಿ, ಅಲ್ಲಿ ಪಕ್ಕದಲ್ಲೇ ಗೋಪುರ ಕಾಣುತ್ತೆ. ಗೋಪುರಕ್ಕೆ ಎದುರಾಗೇನೆ ಈ ಒಂದು ಸ್ಥಳವನ್ನು ನಿಗದಿ ಮಾಡಲಾಗಿದೆ. ಅಂದರೆ ದೇವರ ಸನ್ನಿಧಿಯ ಸಮೀಪವೇ ಇರಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಜಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಬೆಂಗಳೂರಿನ ತಿರುಮಲಗಿರಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದ 12 ಅರ್ಚಕರು ಅಂತಿಮ ವಿಧಿವಿಧಾನ ನೆರವೇರಿಸಲಿದ್ದಾರೆ. ಹೀಗಾಗಿ ಇವತ್ತು ಸ್ಥಳಕ್ಕೆ ಆಗಮಿಸಿದ ಅರ್ಚಕರು ರೇವಣ್ಣ ಜೊತೆ ಚರ್ಚಿಸಿದ್ರು. ಹೀಗೆ ಸಮಾಧಿ ಸ್ಥಳದಲ್ಲಿ ಸಿದ್ಧತೆಯಲ್ಲಿ ಇರುವಾಗಲೇ ರೇವಣ್ಣ ಕಣ್ಣೀರಾಗಿದ್ರು. ಈ ವೇಳೆ ಮಾಜಿ ಶಾಸಕ ವೈಎಸ್ಪಿ ದತ್ತ ರೇವಣ್ಣರನ್ನ ಸಂತೈಸಿದ್ರು. ಇನ್ನು ರೇವಣ್ಣ ಪತ್ನಿ ಭವಾನಿ ಕೂಡ ಚೆನ್ನಮ್ಮ ನನಗೆ ಅತ್ತೆ ಆಗಿರಲಿಲ್ಲ, ನನ್ನ ಪಾಲಿಗೆ ತಾಯಿಯಾಗಿದ್ರು ಅಂತ ಚೆನ್ನಮ್ಮ ಅವರನ್ನ ನೆನಪು ಮಾಡಿಕೊಂಡ್ರು. ಯಾರಿಗೂ ಅತ್ತೆ ಅನ್ನೋ ರೀತಿಯಲ್ಲಿ ಇರ್ತಿರ್ಲಿಲ್ಲ, ಮಾತೃನ ರೂಪದಲ್ಲೇ ಇರ್ತಾ ಇದ್ರು. ಮನೆಯಲ್ಲಿ ಅವ್ರಿಗೆ 4 ಜನ ಗಂಡು ಮಕ್ಕಳು, 2 ಹೆಣ್ಮಕ್ಳು, 2 ಅಳಿಯಂದಿರು, 4 ಜನ ಸೊಸೆಯರು, ಎಲ್ಲರನ್ನೂ ಸಮತೋಲನದಲ್ಲಿ ತೂಗಿಸ್ಕೊಂಡು ಮೊಮ್ಮಕ್ಕಳುಗಳನ್ನ. 5 ಹೆಲಿಪ್ಯಾಡ್ ನಿರ್ಮಾಣ, ಹಾಸನದಲ್ಲಿ ಮದ್ಯ ಮಾರಾಟ ನಿಷೇಧ. ಅಂತ್ಯ ಸಂಸ್ಕಾರಕ್ಕೆ ಗಣ್ಯರ ದಂಡು, 2,000 ಪೊಲೀಸರ ನಿಯೋಜನೆ. ನಾಳಿನ ಅಂತ್ಯಕ್ರಿಯೆ ವೇಳೆ 100 ನಾಯಕರು ಆಗಮಿಸಲಿದ್ದಾರೆ. ಗಣ್ಯರ ಎಂಟ್ರಿಗೆ ಅಂತಾನೆ 5 ಹೆಲಿಪ್ಯಾಡ್ ನಿರ್ಮಿಸಲಾಗಿದೆ. ಹರದನಹಳ್ಳಿಯಲ್ಲಿ 2, ಹೊಳೆನರಸೀಪುರದಲ್ಲಿ 3 ಹೆಲಿಪ್ಯಾಡ್ ನಿರ್ಮಾಣ ಮಾಡಲಾಗಿದ್ದು, ನಾಳೆ ಮಧ್ಯಾಹ್ನ 3 ಗಂಟೆಗೆ ಸಿಎಂ ಡಿಕೆ ಶಿವಕುಮಾರ್ ಕೂಡ ಅಂತ್ಯಕ್ರಿಯೆಗೆ ಆಗಮಿಸಲಿದ್ದಾರೆ. ಜನ ಹೆಚ್ಚು ಸೇರುತ್ತಿರುವುದರಿಂದ ಇಂದು ಹಾಗೂ ನಾಳೆ ಹಾಸನ ಜಿಲ್ಲೆಯಲ್ಲಿ ಮದ್ಯ ಮಾರಾಟ ನಿಷೇಧ ಮಾಡಲಾಗಿದೆ. ನಾವು ತುಂಬ ಕ್ರೌಡ್ ಮ್ಯಾನೇಜ್ಮೆಂಟು ನಮಗೆ ಸವಾಲಾಗಿ ಪರಿಗಣಿಸಬಹುದು ಅಂತ ಅನಿಸ್ತಾ ಇದೆ. ಯಾಕಂದರೆ ಅಂತಿಮ ದರ್ಶನಕ್ಕೆ ಹೆಚ್ಚಿನ ಜನ ಬರೋ ನಿರೀಕ್ಷೆ ಇರೋದ್ರಿಂದ ಇವತ್ತು ಮತ್ತು ನಾಳೆನ ನಮ್ಮ ಹಾಸನ ಜಿಲ್ಲೆಯಾದ್ಯಂತ ಡ್ರೈ ಡೇಯನ್ನು ಮಾಡಿದ್ದೇವೆ, ಮದ್ಯಪಾನವನ್ನು ನಿಷೇಧ ಮಾಡಿದ್ದೇವೆ. ನಾಳೆ ಹೆಚ್ಚಿನ ಜನ ಸೇರುತ್ತಿರುವುದರಿಂದ ಭದ್ರತೆಗೆ 2,000 ಪೊಲೀಸರನ್ನ ನಿಯೋಜಿಸಲಾಗಿದೆ. ಹೊಳೆನರಸೀಪುರ ನಗರದ ಮುಖಾಂತರವಾಗಿ ಒಂದು ಏನು ಕ್ರಿಮೇಷನ್ ಜಾಗ ಇದೆ, ಬರಿಯಲ್ ಪ್ಲೇಸ್, ಮಾವಿನಕೆರೆ ಅಂತ, ಅಲ್ಲಿ ಬೆಟ್ಟದ ತಪ್ಪಲಿನಲ್ಲಿ ಕ್ರಿಮೇಷನ್ ಬರಿಯಲ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ಕೊತಾ ಇದ್ದಾರೆ. ಅಲ್ಲೂ ಸಹ ಹೆಚ್ಚಿನದಾಗಿ ನಾವು ಬಂದೋಬಸ್ತ್ನ ಅರೇಂಜ್ಮೆಂಟ್ ಮಾಡ್ಕೋತಾ ಇದ್ದೇವೆ. ಹುಟ್ಟೂರಲ್ಲೇ ಚೆನ್ನಮ್ಮನವರ ಅಂತ್ಯಕ್ರಿಯೆ ಆಗ್ತಿರೋದಕ್ಕೆ ಕಾರಣವೇ ಅವರ ದೈವ ಭಕ್ತಿ. ಹುಟ್ಟೂರು ಮುತ್ತಿಗೆ ಹಿರೇಹಳ್ಳಿಯಲ್ಲಿ 3 ದೇವಸ್ಥಾನಗಳನ್ನು ಕಟ್ಟಿಸಿಕೊಟ್ಟಿದ್ರು. ಚೆನ್ನಂಬಿಕಾ ದೇಗುಲದಲ್ಲಿ ಮೊದಲ ಪೂಜೆಗೆ ಚೆನ್ನಮ್ಮನವರಿಗೆ ಅವಕಾಶ ಇತ್ತು. ಹೀಗಾಗಿ ನಾಳಿನ ಅಂತ್ಯ ಸಂಸ್ಕಾರ ಕೂಡ ಬೆಟ್ಟದ ರಂಗನಾಥ ಸ್ವಾಮಿ ಸನ್ನಿಧಿ ಪಕ್ಕದಲ್ಲೇ ಆಗ್ತಿದೆ. ಅಶ್ವಥ್ ಜೊತೆ ಮಂಜುನಾಥ್, TV9 ಹಾಸನ.